ನಮಸ್ಕಾರ. ಹೊಸಪೇಟೆಯಲ್ಲಿ ಸಿಂಗ್ ಇಸ್ ಕಿಂಗ್. ಕೂಡ್ಲಿಗಿಯ ರಾಜಕೀಯ ಕುಂಡಲಿ ಹೇಗಿದೆ? ಚಿಂತಾಮಣಿಯ ಜನ ಯಾರಿಗೆ ಮಣಿತಾರೆ? ಕ್ಷೇತ್ರದ ಜನರ ನಿರ್ಭೀತ ಅಭಿಮತ, ಜನಮತ. ವಿಶೇಷ ಕಾರ್ಯಕ್ರಮ. ನಾನು ಗೌರೀಶ್ ಅಕ್ಕಿ. ಸಚಿವ ಆನಂದ್ ಸಿಂಗ್ ಸ್ವಕ್ಷೇತ್ರ ಹೊಸಪೇಟೆಯಲ್ಲಿ ಈಗ ರಾಜಕೀಯ ತ್ರಿಶಂಕು ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಇರಲಾರೆ ಅಲ್ಲಿಗೂ ಹೋಗಲಾರೆ ಎಂಬಂತೆ ಆಡುತ್ತಿರುವ ಆನಂದ್ ಸಿಂಗ್ ಅವರ ಈ ಗೊಂದಲದಿಂದ ಕ್ಷೇತ್ರದ ಜನತೆ ಕೂಡ ಗೊಂದಲಕ್ಕೀಡಾಗಿದೆ. ಈ ಕ್ಷೇತ್ರದ ಜನಮನದ ಧ್ವನಿಯನ್ನು ನೋಡೋಣ ಈ ವರದಿಯಲ್ಲಿ. ಸುವರ್ಣ ನ್ಯೂಸ್ನ ಜನಮತ ಕಾರ್ಯಕ್ರಮದಲ್ಲಿ ನಾವೀಗ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿದ್ದೇವೆ. ಪ್ರತಿಷ್ಠಿತ ಕಣವೆ ಎಂದು ಖ್ಯಾತಿಯಾಗಿರ್ತಕ್ಕಂಥ ಹೊಸಪೇಟೆಯಲ್ಲಿ ಕಳೆದ ಬಾರಿ ಆನಂದ್ ಸಿಂಗ್ ಅವರು ಬಿಜೆಪಿಯಿಂದ ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದರು. ಆದರೆ ಈ ಬಾರಿ ಜನ ಮತ್ತೊಮ್ಮೆ ಅವರನ್ನು ಆಯ್ಕೆ ಮಾಡ್ತಾರಾ ಅಥವಾ ತಿರಸ್ಕರಿಸ್ತಾರಾ ಅನ್ನೋಂಥ ಮಾತನ್ನು ಅವರ ಬಾಯಿಂದಲೇ ಕೇಳೋಣ ಬನ್ನಿ. ಬಳ್ಳಾರಿ ಜಿಲ್ಲೆಗೆ ಕಳಶಪ್ರಾಯವಾಗಿರೋದು ಹೊಸಪೇಟೆ. ವಿಜಯನಗರ ಸಾಮ್ರಾಟರು ಆಳಿದ ಈ ನಾಡಿಗೆ ವಿಜಯನಗರ ಕ್ಷೇತ್ರ ಅಂತಲೂ ಅನ್ವರ್ಥನಾಮವಿದೆ. ಇಡೀ ಕ್ಷೇತ್ರದ ಪ್ರಮುಖ ಆದಾಯ ಗಣಿ. ಜಗತ್ಪ್ರಸಿದ್ಧ ಹಂಪಿ ಇರೋದು ಇದೇ ಕ್ಷೇತ್ರದಲ್ಲಿ. ಹೀಗಾಗಿ ಇದು ಪ್ರವಾಸಿಗರ ಪಾಲಿನ ಸ್ವರ್ಗ. ಜೊತೆಗೆ ತುಂಗಭದ್ರಾ ಜಲಾಶಯ ಕ್ಷೇತ್ರದ ಸೊಬಗನ್ನ ಇನ್ನಷ್ಟು ಹೆಚ್ಚಿಸಿದೆ. ಬಳ್ಳಾರಿಯಂತಹ ಬರಡು ನೆಲದಲ್ಲಿ ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಈ ಕ್ಷೇತ್ರದಲ್ಲಿ ತುಂಗಭದ್ರಾ ಜಲಾಶಯದಿಂದ ಸದಾಕಾಲ ನೀರು ಹರಿಯುತ್ತೆ. ವರ್ಷಕ್ಕೆ 2 ಬೆಳೆಯಾಗಿ ಕಬ್ಬನ್ನ ಬೆಳೀತಾರೆ. ಕೃಷಿ ಪ್ರಧಾನವಾದರೂ ಇಲ್ಲಿ ಗಣಿಧಣಿಗಳದ್ದೇ ರಾಜಕೀಯ ಭರಾಟೆ. ನಿಜವಾಗಿ ಬಡ ಜನರಿಗೆ ಇವತ್ತೇನು ನಿಜವಾಗಿ ನ್ಯಾಯವಾಗಿ ಸಿಗಬೇಕಾಗಿತ್ತು ಆ ಸೌಲಭ್ಯ ಸಿಗ್ತಾ ಇಲ್ಲ. ಮತ್ತು ಇನ್ನೊಂದು ಸ್ಲಮ್ಗಳು ಇವತ್ತು ಅಭಿವೃದ್ಧಿ ಆಗಿಲ್ಲ. ಹಾಗಾಗಿ ಇನ್ನೂ ಹಲವಾರು ರಸ್ತೆಗಳು ಇವತ್ತು ಕಾಮಗಾರಿಗಳು ಎಲ್ಲ ಹಂಗೆ ನಿಂತಿದೆ. ಬೂಟಾಟಿಕೆ ಮಾಡಿ ಕೆಲವು ಪೈಪ್ಲೈನ್ ಎಲ್ಲ ಹಾಕಿದ್ದಾರೆ. ಅದರಲ್ಲಿ ಬೂಟಾಟಿಕೆ ಮಾಡಿ ಅಭಿವೃದ್ಧಿ ಮಾಡಿದರೆ ಹೊರತು ನಿಜವಾದ ಅಭಿವೃದ್ಧಿ ನಮ್ಮ ಕ್ಷೇತ್ರದಲ್ಲಿ ಆಗಿಲ್ಲ. 5 ವರ್ಷ ನಡೆದಂಥ ಸರ್ಕಾರದಲ್ಲಿ ಭ್ರಷ್ಟಾಚಾರ ಸರ್ಕಾರ BJPಗೆ ಇಲ್ಲಿರೋಂಥ ನಾವು ಪಕ್ಷದರು ಈ ಸಲ ಮತಗಳನ್ನು ಹಾಕೋದಿಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀವಿ. ಕಾಂಗ್ರೆಸ್ಸನ್ನು ತರಬೇಕಾಗಿ ಕೇಳ್ತಾ ಇದ್ದೀವಿ. ಜಾತಿ ಬಲಾಬಲ. ಲಿಂಗಾಯತರು 35,000, SC 28,000, ಅಲ್ಪಸಂಖ್ಯಾತರು 35,000, ST 42,000, ಕುರುಬರು 40,000. ಕ್ಷೇತ್ರದಲ್ಲಿನ ಒಟ್ಟು ಮತದಾರರ ಪ್ರಮಾಣ 1,68,000. ಇದರಲ್ಲಿ ಪುರುಷ ಮತದಾರರು ಸುಮಾರು 90,000ದಷ್ಟಿದ್ದಾರೆ. ಮಿಕ್ಕವರು ಮಹಿಳಾ ಮತದಾರರು. ಕ್ಷೇತ್ರದಲ್ಲಿ ST ಮತ್ತು ಕುರುಬರ ಪ್ರಭಾವ ಜೋರಾಗಿದೆ. ಹೊರತಾಗಿ ಅಲ್ಪಸಂಖ್ಯಾತರು, ಲಿಂಗಾಯತರು, ಕುರುಬರು ನಿರ್ಣಾಯಕರು. ಈ ಕ್ಷೇತ್ರದಲ್ಲಿ ಒಮ್ಮೆ ಗೆದ್ದ ವ್ಯಕ್ತಿ ಮತ್ತೊಮ್ಮೆ ಗೆದ್ದ ಉದಾಹರಣೆ ಇಲ್ಲ. ಪ್ರತಿ ಸಲ ಹೊಸ ಪಕ್ಷ, ಹೊಸ ಮುಖವನ್ನೇ ಇಲ್ಲಿನ ಜನ ಬಯಸ್ತಾರೆ. ಇಲ್ಲಿ ನಮ್ಮ ತಾಲೂಕಿನಾಗ ಯಾರು 2 ಸಲ MLAಗಳು ಯಾರೂ ಆಗಿಲ್ಲ. ಬಟ್ ಆಗಬೇಕಂದ್ರೆ ಈಗ ಪಶ್ಚಿಮವನ್ನು ಬದಲಾವಣೆ ಆಗಬೇಕಾಗಿದೆ. ಕೇವಲ 1-2 ವಿಷಯಗಳಲ್ಲಿ ಮಾತ್ರ ಅಲ್ಲ, 40-50 ವರ್ಷಗಳಿಂದ ಈ ಕಾಂಗ್ರೆಸ್ ಆಡಳಿತ ಮಾಡಿರ್ತಕ್ಕಂಥ ವಿಚಾರ ನಮಗೆ ಕಿಂಚಿತ್ತೂ ಯಾವುದೇ ಥರದ ಒಂದು ಸಾರ್ವಜನಿಕವಾಗಿ ಅಥವಾ ಬೇಕಾದ ವ್ಯಕ್ತಿಗಳಿಗೆ ಸ್ಪಂದಿಸುವಂಥದ್ದು ಕಂಡಿಲ್ಲ. ಸಂಭಾವ್ಯ ಅಭ್ಯರ್ಥಿಗಳು: ಬಿಜೆಪಿ ಭರಮನಗೌಡ, ಕಾಂಗ್ರೆಸ್ ಗವಿಯಪ್ಪ, ದೀಪಕ್ ಸಿಂಗ್, ಅಬ್ದುಲ್ ವಾಹಬ್, ಜೆಡಿಎಸ್ ಇನ್ನೂ ನಿರ್ಧಾರ ಆಗಿಲ್ಲ, BSR ಇಮಾಜ್ ನಿಯಾಜ್, ಸಂಯುಕ್ತ ರಾಣಿ. ಕಳೆದ ಸಲ ಬಿಜೆಪಿಯಿಂದ ಜಯಶಾಲಿಯಾಗಿರುವ ಆನಂದ್ ಸಿಂಗ್ ರಾಜಕೀಯ ನಿರ್ಧಾರ ಅತಂತ್ರವಾಗಿದೆ. ರಾಜಕೀಯದಿಂದ ನಿವೃತ್ತಿಯಾಗುವ ಇಂಗಿತವನ್ನ ಸಿಂಗ್ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಬಿಜೆಪಿಯಿಂದ ಹೊರಬಂದು ಪಕ್ಷೇತರರಾಗಿ ಸ್ಪರ್ಧಿಸುತ್ತಾರೆ ಅನ್ನೋ ಮಾತು ದಟ್ಟವಾಗಿ ಕೇಳಿಬರ್ತಿದೆ. ಕಳೆದ ಸಲ ಕಾಂಗ್ರೆಸ್ನಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಆನಂದ್ ಸಿಂಗ್ ಗೆಲುವಿಗೆ ಸಹಕಾರಿಯಾಗಿತ್ತು. ಈ ಸಲ ಕಾಂಗ್ರೆಸ್ ಒಮ್ಮತದ ಅಭ್ಯರ್ಥಿ ಕಣಕ್ಕಿಳಿಸಲು ನಿರ್ಧರಿಸಿದೆ. ಗಣಿಧಣಿಗಳು BSR ಪಾರ್ಟಿಯಿಂದ ಹೊಸ ಅಭ್ಯರ್ಥಿಯನ್ನ ನಿಲ್ಲಿಸಲು ನಿರ್ಧರಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರಿಗೆ ಮಾಡೋಕ್ಕೆ ಖಂಡಿತ ಮಾಡ್ತೀವಿ. ಮತ್ತೆ ಅವರೇ ನಿಂತ್ಕೊಂಡು ಮತ್ತೆ BJPಲಿಂದನೇ ಅವ್ರು ನಿಂತ್ಕೊಂಡು ಗೆಲ್ಲಬೇಕಂತೇಳಿ ನಮ್ಮೆಲ್ಲರ ಅಭಿಲಾಷೆ ಆಗಿದೆ.
ಬಿರುಸಿನ ರಾಜಕೀಯ ನಡೆಯುತ್ತಿರುವ ಕ್ಷೇತ್ರದಲ್ಲಿ ಜನರ ಅಭಿಮತ ಏನಿದೆ ಬನ್ನಿ ನೋಡೋಣ. ಯಾವ ಪಕ್ಷ ಗೆಲ್ಲಬೇಕು? ಕ್ಷೇತ್ರ ಹೊಸಪೇಟೆ. ಬಿಜೆಪಿ 18.07%, ಕಾಂಗ್ರೆಸ್ 25.01%, ಬಿಎಸ್ಆರ್ 12.02%, ಪಕ್ಷೇತರರು 40.08%, ಇತರೆ 4.02%. ಮತದಾರ ಪ್ರಭು ಮತ್ತೆ ಆನಂದ್ ಸಿಂಗ್ ಕೈ ಹಿಡಿಯುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ. ಕಾಂಗ್ರೆಸ್ ಹಾಗೂ ಆನಂದ್ ಸಿಂಗ್ ನಡುವೆ ನೇರ ಹಣಾಹಣಿ ಕಂಡು ಬರ್ತಾ ಇದೆ. ಬಿಎಸ್ಆರ್ ಕೂಡ ಪ್ರಬಲ ಸ್ಪರ್ಧಿಯಾಗಿದೆ. ಇನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಸಾಲಿನಲ್ಲಿ ಸಿದ್ದರಾಮಯ್ಯ ಪರ 34.52% ಮತಗಳು ಬಿದ್ದಿವೆ. ನೀರು, ರಸ್ತೆ, ಮೂಲಸೌಕರ್ಯ ಸಮಸ್ಯೆ ನಿವಾರಣೆಗೆ 33.33% ಮತದಾರರು ಒಲವು ನೀಡಿದ್ದಾರೆ. ಅದೃಷ್ಟದ ವ್ಯಕ್ತಿ ಅಂತಲೇ ಹೇಳಿ ಬಿಂಬಿಸ್ತಾ ಇರ್ತಕ್ಕಂಥ ಆನಂದ್ ಸಿಂಗ್ ಅವರು ಸ್ವತಃ ಬಿಜೆಪಿಯಿಂದ ಈ ಬಾರಿ ಸ್ಪರ್ಧಿಸ್ತಾರ ಅನ್ನೋಂಥ ಯಕ್ಷ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಜನ ಬದಲಾವಣೆ ಬಯಸ್ತಾರಾ ಅಥವಾ ಇಲ್ಲೋ ಎಂಬುದು ಅದು ಕಾಲವೇ ನಿರ್ಧಾರ ಮಾಡಲಿದೆ. ಇನ್ನು ಚಿಂತಾಮಣಿಯ ಜನರ ಬಲವು ಯಾರತ್ತ ಇದೆ ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.